ಈ ಎರಡೂ ಚಿತ್ರಗಳನ್ನ ಕ್ಲೀನ್ ಆಗಿ ನೋಡಿ, ಇಲ್ಲಿರೋ ಎರಡು ಬಲ್ಬ್ಗಳು, ಇಲ್ಲೊಂದ್ ಬಲ್ಬ್ ಇದೆ, ಇಲ್ಲೊಂದ್ ಬಲ್ಬ್ ಇದೆ. ಇವೆರಡರಲ್ಲಿ ಯಾವ ಬಲ್ಬು ಜಾಸ್ತಿ ಬೆಳಕೊಳ್ತಿದೆ ಅಂತ ಹೇಳಕ್ಕಾಗುತ್ತಾ? ಹೌದು, ಹೇಳಕ್ಕಾಗುತ್ತಲ್ವಾ? ನೀವು ಒಂದ್ 5 ಸೆಕೆಂಡ್ ಯೋಚನೆ ಮಾಡಿ. ಈ ಬಲ್ಬ್ ಜಾಸ್ತಿ ಬೆಳಕು ಕೊಡ್ತಿದ್ಯಾ, ಈ ಬಲ್ಬ್ ಜಾಸ್ತಿ ಬೆಳಕು ಕೊಡ್ತಿದ್ಯಾ ಅಂತ. ನನ್ನ ಕೇಳಿದ್ರೆ ನೀವಂತೂ ಇದನ್ನೇ ಚೂಸ್ ಮಾಡೋದು. ಎಡಗಡೆ ಫೋಟೋನಲ್ಲಿರೋ ಬಲ್ಪೇ ಜಾಸ್ತಿ ಬೆಳಕು ಕೊಡ್ತಿದೆ ಅಂತ ಹೇಳ್ತೀರಾ, ಹೌದು ತಾನೇ? ಕ್ಲೀನ್ ಆಗಿ ಇಲ್ಲಿ ನೋಡಿ, ಮನೆ ಒಂದೇ. ಆಚೆಯಿಂದ ಇಲ್ಲೂ ಬೆಳಕ್ ಬರ್ತಿದೆ, ಇಲ್ಲೂ ಬೆಳಕ್ ಬರ್ತಿದೆ. ಈ ಬಲ್ಬ್ ನೋಡಿ, ಎರಡೂ ಬಲ್ಬ್ನುವೆ ಒಂದೇ ತರ ಉರಿತಿದೆ. ಆದ್ರೂ ನಮ್ಗೆ ಇದೇ ಜಾಸ್ತಿ ಉರಿ ಕೊಡ್ತಿದೆ ಅಂದ್ರೆ ಬೆಳಕ್ ಕೊಡ್ತಿದೆ ಅಂತ ಅನ್ಸುತ್ತೆ ತಾನೇ? ಯಾಕೆ ಅಂತ ಹೇಳ್ದಾಗ, ಸಾಮಾನ್ಯವಾಗಿ ನೋಡಿ, ಇಲ್ಲಿ ಸ್ಕ್ರೀನ್ ಅನ್ನ ಮುಚ್ಚಿರ್ತೀವಿ, ಇಲ್ಲಿ ಸ್ಕ್ರೀನ್ ಅನ್ನ ತೆಗ್ದಿರ್ತೀವಿ, ಹೌದಲ್ವಾ? ಇದೇ ತಾನೇ ಇದ್ರಲ್ಲಿರೋ ವ್ಯತ್ಯಾಸ. ನೋಡಿ ಮಕ್ಳ, ಹೊರಗಿನ ಪ್ರಕೃತಿಲಿರೋ ಬೆಳಕು ಎಲ್ಲಾ ಕಡೆನೂ ಸೇಮ್ ಆಗೇ ಹರಡಿರುತ್ತೆ. ಇಲ್ಲೆಷ್ಟು ಬೆಳಕು ಬರ್ತಿದ್ಯೋ ಇಲ್ಲೂನುವೆ ಅಷ್ಟೇ ಬೆಳಕು ಬರ್ತಿದೆ. ಹೊರಗಡೆ ಇರುವ ಬೆಳಕು ಒಳಗಡೆ ಬರ್ತಿದ್ದಂಗೆಲ್ಲ ನಮ್ ಮನೇಲಿ ಉರಿಸಿರೋ ಲೈಟ್ ಏನಾಗುತ್ತೆ, ಸ್ವಲ್ಪ ಡಿಮ್ ಆಗಿ ಕಾಣುತ್ತೆ. ಇಲ್ಲೇನ್ ಮಾಡಿದೀವಿ, ನಾವು ಸ್ಕ್ರೀನ್ ಹಾಕಿ ಕ್ಲೋಸ್ ಮಾಡ್ಬಿಟ್ಟಿದೀವಿ, ಹೊರಗಡೆ ಇರೋ ಬೆಳಕು ಬರ್ದೇ ಇರೋ ತರ. ಹಾಗಾಗಿ ಈ ಲೈಟು ತುಂಬಾ ಪ್ರಕಾಶವಾಗಿ ಉರಿತಿದೆ ಅಂತ ಅನ್ಸುತ್ತೆ, ಹೌದಲ್ವಾ? ಈಗ ಇದು ಗೊತ್ತಾಯ್ತು. ನಾವು ಮನೆನೆಲ್ಲ ಈ ರೀತಿ ಕ್ಲೋಸ್ ಮಾಡ್ತಿರುವಾಗ ಮನೆ ಒಳಗಿರೋ ಟೆಂಪರೇಚರ್ ತುಂಬಾ ಬಿಸಿ ಅನ್ಸುತ್ತೆ ತಾನೆ? ಇದನ್ನ ನೆನ್ಪಿಟ್ಕೊಳ್ಳಿ. ಹೌದು, ನಾವು ಈ ರೀತಿ ಮನೆನೆಲ್ಲ ಕ್ಲೋಸ್ ಮಾಡ್ತಿದೀವಿ ಅಂತ ಆದ್ರೆ ಮನೆ ಒಳಗಡೆ ಸ್ವಲ್ಪ ಬಿಸಿ 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 ತರ ಅನ್ಸ್ತಾ ಇರತ್ತೆ. ಈ ರೀತಿ ನಾವು ಸ್ಕ್ರೀನ್ ಎಲ್ಲ ತೆಗೆದು ಗಾಳಿ ಹಾರಾಡ್ಕಣಕ್ಕೆ ಬಿಟ್ಟಿದ್ರೆ ಮನೇಲಿ ಒಂದ್ ಸ್ವಲ್ಪ ತಣ್ಣಗಿರೋ ವಾತಾವರಣ ಇರುತ್ತೆ. ಇದನ್ನು ಸ್ವಲ್ಪ ತಲೆಲಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಒಂದೆರಡು ಉದಾಹರಣೆ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಇಲ್ಲಿ 3 ಗ್ಲಾಸ್ ಇದೆಯಾ? ಈ 3 ಗ್ಲಾಸ್ ಅಲ್ಲಿ ಈ ಎಡಗಡೆ ಇರುವ ಲೋಟ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇದ್ರಲ್ಲಿರೋ ನೀರು ಫುಲ್ಲು ಕೋಲ್ಡ್ ವಾಟರ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಐಸ್ ಕ್ಯೂಬ್ಸ್ ಕಾಣಿಸ್ತಿದೆ. ಇದು ಒಂದು ಫುಲ್ಲು ಕೋಲ್ಡ್ ವಾಟರ್. ಮತ್ತೆ ಈ ಬಲಗಡೆ ಇದೆ ಅಲ್ವಾ, ಇದು ಒಂದು ಫುಲ್ಲು ಹಾಟ್ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಸ್ವಲ್ಪ ಬಿಸಿ ನೀರು. ಹೌದು, ಈ ಬಲಗಡೆ ಇರೋದು ಸ್ವಲ್ಪ ಬಿಸಿ ನೀರು, ಈ ಎಡಗಡೆ ಇರೋದು ಫುಲ್ಲು ಕೋಲ್ಡ್ ನೀರು. ಮತ್ತೆ ಈ ಮಧ್ಯದಲ್ಲಿ ಇದೆಯಲ್ಲ, ಈ ನೀರು ಬಂದ್ಬಿಟ್ಟು ಒಂಥರ ರೂಮ್ ಟೆಂಪರೇಚರ್, ಅಂದ್ರೆ ಮನೇಲಿರೋ ಸಾಮಾನ್ಯ ನೀರು. ಮಾಮೂಲಿ ನೀರಿಟ್ರೆ ಹೆಂಗಿರುತ್ತೆ, ಮನೇಲೊಂದು ಈ ಪಾತ್ರೆನೆಲ್ಲ ತಗೊಂಬಂದಿರ್ತೀವಲ್ವಾ, ನಾರ್ಮಲ್ ರೂಮ್ ಟೆಂಪರೇಚರ್ ಇರೋ ನೀರು ಅಂತ ಅನ್ಕೊಳ್ಳಿ. ಎಡಗಡೆ ಕೋಲ್ಡು, ಬಲಗಡೆ ಫುಲ್ಲು ಹೀಟ್ ಅನ್ನಕ್ಕಾಗಲ್ಲ, ಸ್ವಲ್ಪ ವಾರ್ಮ್ ಅಂದ್ರೆ ನಾರ್ಮಲ್ ಬಿಸಿ ಅಂತ ಆಯ್ತು. ಈಗ ನಾ ಏನ್ ಮಾಡ್ತೀನಂದ್ರೆ, ಈ ಎಡಗಡೆ ಮತ್ತೆ ಈ ಬಲಗಡೆ ಇದೆಯಲ್ಲ, ಈ ಎರಡೂ ಲೋಟಗಳಲ್ಲೂ ನಾನು ನನ್ನ ಒಂದೊಂದು ಬೆರಳನ್ನ ಇಡ್ತೀನಿ. ನೋಡಿ, ಈ ರೀತಿ ಕೋಲ್ಡ್ ನೀರ್ ಜೊತೆಗೆ ನಾನು ಈ ರೀತಿ ಇಟ್ಟಿದ್ದೀನಿ. ಇದೇ ತರ ಈ ಬಲಗಡೆ ಇದೆಯಲ್ಲ ಸ್ವಲ್ಪ ಬಿಸಿ ನೀರು, ಇದ್ರಲ್ಲೂ ನಾನು ನನ್ನ ಬೆರಳನ್ನ ಈ ರೀತಿ ಅದ್ದಿರ್ತೀನಿ. ಒಂದ್ 2 ನಿಮಿಷ ಬಿಟ್ಟಾಗ ಏನಾಗಿರ್ಬೋದು, ಈ ಬೆರಳಲ್ಲಿರೋ ನೀರನ್ ಏನಿದೆಯೋ, ಈ ನೀರಲ್ಲಿರೋ ಬೆರಳು ಇದು ಫುಲ್ಲು ಕೋಲ್ಡ್ ಆಗ್ತಿರುತ್ತೆ, ಹೌದಲ್ವಾ? ಮತ್ತೆ ಈ ಕಡೆ ಬಿಸಿಲಿಟ್ಟಿರ್ತೀವಲ್ವಾ, ಈ ಬೆರಳು ಏನಾಗ್ತಿರುತ್ತೆ, ಸ್ವಲ್ಪ ಬಿಸಿ ಆಗ್ತಾ ಇರುತ್ತೆ. ನಮ್ ಕೈಯೆಲ್ಲ ಸ್ವಲ್ಪ ಬಿಸಿ ಬಿಸಿ ಅನ್ನೋ ತರ ಫೀಲ್ ಬರುತ್ತೆ. ನಾ ಏನ್ ಮಾಡ್ತೀನಿ ಅಂದ್ರೆ, ನೆಕ್ಸ್ಟು ಇವೆರಡನ್ನೂ ತೆಗ್ದು ಮಧ್ಯದಲ್ಲಿರುತ್ತಲ್ಲ ಈ ರೂಮ್ ಟೆಂಪರೇಚರ್ ನೀರು, ಈ ಮಧ್ಯದಲ್ಲಿರುವ ಈ ನೀರಿನ ಲೋಟಕ್ಕೆ ನಾನು ಇದೇ ಬೆರಳುಗಳನ್ನ ಇಡ್ತೀನಿ. ಈ ಕೋಲ್ಡ್ ನೀರಲ್ಲದ್ದಿರೋ ಬೆರಳು, ಈ ಬಿಸಿ ನೀರಲ್ಲದ್ದಿರೋ ಬೆರಳನ್ನ ನಾ ಏನಾದ್ರೂ ಇಲ್ಲಿ ಈ ರೂಮ್ ಟೆಂಪರೇಚರ್ ನೀರಿದೆಯಲ್ಲ, ಇದ್ರಲ್ಲಿ ಗದ್ದಿದ್ರೆ ಏನಾಗುತ್ತೆ ಅಂದ್ರೆ, ನೋಡಿ, ಈ ರೀತಿ ಆಗುತ್ತೆ. ಇಲ್ಲಿ ನೋಡಿ, ಈ ಎಡಗಡೆ ಬೆರಳೇನಿದ್ಯೋ ಇದು ಬಂದು ಕೋಲ್ಡ್ ನೀರಲ್ಲಿ ಅದ್ದಿದ್ದು, ಈ ಬಲಗಡೆ ಬೆರಳೇನಿದ್ಯೋ ಇದು ಬಂದು ಸ್ವಲ್ಪ ಬಿಸಿ ನೀರಲ್ಲಿ ಅದ್ದಿದ್ದು, ಹೌದಲ್ವಾ? ಈಗ ನಾನು ಈ ರೂಮ್ ಟೆಂಪರೇಚರ್ ಅಲ್ಲಿರೋ ನೀರಲ್ಲಿ ನಾನು ನನ್ನ ಬೆರಳುಗಳನ್ನ ಇಟ್ಟಿದ್ದೀನಿ. ಏನಾಗ್ತಿರ್ಬೋದು, ಈ ಕೋಲ್ಡ್ ಅಲ್ಲಿರೋ ಬೆರಳೇನಿದ್ಯೋ ಇದು ಈ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಾಗ ಈ ಬೆರಳೆಲ್ಲ ಬಿಸಿ 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 ಫೀಲ್ ಆಗ್ತಿರುತ್ತೆ, ಹೌದು ತಾನೆ? ನಾವು ತಣ್ಣೀರಿಂದ ಸ್ವಲ್ಪ ನಾರ್ಮಲ್ ನೀರಿಗಿಟ್ರೆ ಸ್ವಲ್ಪ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಇಲ್ಲಿ ಬಿಸಿ ನೀರಿಂದ ನಾ ಏನಾದ್ರು ತಣ್ಣೀರಲ್ಲಿ ಕೈ ಇಟ್ರೆ, ಹೌದು, ಅದು ಕೋಲ್ಡ್ ಅನ್ಸ್ತಿರುತ್ತೆ. ಇದೇ ಇದ್ರ ವ್ಯತ್ಯಾಸ. ನೋಡಿ, ಇಲ್ಲಿ ಕೋಲ್ಡ್ ಇಂದ ನಾನು ಬಿಸಿಲಿ ಇಡ್ತಿದ್ದೀನಿ ಅಂತ ಹೇಳಿದ್ರೆ, ಅದೇ ಬಿಸಿಯಿಂದ ನಾನು ಕೋಲ್ಡ್ಗೆ ಇಡ್ತಿದ್ದೀನಿ, ನಾರ್ಮಲ್ ನೀರಿಗೆ ಇಡ್ತಿದ್ದೀನಿ ಅಂದ್ರೆ ವ್ಯತ್ಯಾಸ ನಮಗೆ ಗೊತ್ತಾಗ್ತಿರುತ್ತೆ, ಹೌದಲ್ವಾ? ಇಲ್ಲೆಲ್ಲ ಏನ್ ನಾವು ನೋಡ್ತಿದ್ದೀವಿ ಅಂದ್ರೆ ಟೆಂಪರೇಚರ್. ಈ ನೀರಲ್ಲಿದ್ದ ಟೆಂಪರೇಚರ್ ಎಷ್ಟಿರುತ್ತೆ, ಈ ನೀರಲ್ಲಿದ್ದಾಗ ಟೆಂಪರೇಚರ್ ಎಷ್ಟಿರುತ್ತೆ, ಅದೇ ಮಾಮೂಲಿ ಇಟ್ಟಾಗ ನಮಗದ್ರ ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತೆ ಅಂತ. ಇದನ್ನೇ ನಾವು ಆ ಮನೆ ಉದಾಹರಣೆ ತಗೊಂಡ್ವಲ್ಲ, ಎಡಗಡೆ ಇದ್ದಿದ್ದ ಮನೇಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಆ ಮನೆ ಒಳಗಿದ್ರೆ ಬಿಸಿ ಬಿಸಿ ಅನಿಸ್ತಿರುತ್ತೆ. ಅದೇ ಬಲಗಡೆ ಇದ್ದಿದ್ದ ಮನೇಲಿ ಹೆಂಗಿರುತ್ತೆ, ಸ್ವಲ್ಪ ಕೋಲ್ಡ್ ಕೋಲ್ಡ್ ಅನಿಸ್ತಿರುತ್ತೆ. ಈಗ ನಾವು ಇದರಲ್ಲಿ ಟೆಂಪರೇಚರ್ ಚೆಕ್ ಮಾಡೋದು ಹೆಂಗೆ ಅಂತ ಹೇಳಿದಾಗ ನಮಗೆ ಕೆಲವೊಂದು ಉಪಾಯ ಗೊತ್ತಿದೆ. ನಾವು ಈ ರೀತಿ ಥರ್ಮೋಮೀಟರ್ ಯೂಸ್ ಮಾಡ್ತೀವಿ. ಇದು ಬಂದು ನಾವು ಸಾಮಾನ್ಯವಾಗಿ ಹಾಸ್ಪಿಟಲ್ ಎಲ್ಲ ನೋಡಿರ್ತೀವಿ. ಇಲ್ಲಿ ನೋಡಿ, 35ರಿಂದ ಸ್ಟಾರ್ಟ್ ಆಗುತ್ತೆ, 42 ತನಕ ಎಂಡ್ ಆಗುತ್ತೆ.
ಇದನ್ನೆಲ್ಲ ನಾವು ಸಾಮಾನ್ಯವಾಗಿ ಬಳಸಲ್ಲ ಮನೆಗಳಲ್ಲೆಲ್ಲ. ಈ ಥರ್ಮಾಮೀಟರ್‌ನ ನಾವು ತುಂಬಾ ನೋಡಿರ್ತೀವಿ. ಇಲ್ಲಿ ನೋಡಿ 0 ಇಂದ ಸ್ಟಾರ್ಟ್ ಆಗುತ್ತೆ -10ರಿಂದ ಇಲ್ಲಿಂದ ಇದು 90 ಡಿಗ್ರಿ ಸೆಲ್ಸಿಯಸ್ ಅಂತ. ಇದನ್ನೆಲ್ಲ ಹಾಸ್ಪಿಟ್ಲಲ್ಲಿ ನಮ್ಮ ಬಾಯಲ್ಲಿಡೋರು ಅಥವಾ ಕಂಕ್ಳತ್ರ ಎಲ್ಲ ಇಡೋರು ಇಟ್ಟು ಏನ್ ಮಾಡೋರಂದ್ರೆ, ಇಲ್ಲಿ ಗೊತ್ತಾಗುತ್ತೆ ಜ್ವರ ಎಷ್ಟಿದೆ, 100 ಡಿಗ್ರಿ ಇದ್ಯಾ, 90 ಡಿಗ್ರಿ ಇದ್ಯಾ, 80 ಡಿಗ್ರಿ ಇದ್ಯಾ ಅಂತ. ಹೌದಲ್ವಾ? ಇದನ್ನೇ ನಾವು ನೀರೊಳಗಿಟ್ಟಾಗೂ ನೀರಿನ ಟೆಂಪರೇಚರ್ ಎಷ್ಟು ಅಂತ ಗೊತ್ತಾಗುತ್ತಲ್ವಾ? ನೀರಿನ ತಾಪಮಾನ ಎಷ್ಟು ಅಂತ ನಮಿಗೆ ಗೊತ್ತಾಗುತ್ತಲ್ವಾ? ಹಾಗಾಗಿ ನಾವು ಇದನ್ನ ನೀರಲ್ಲಿ ಚೆಕ್ ಮಾಡ್ಬೋದಾ ಅಂದ್ರೆ ಮಾಡ್ಬೋದು. ಇದಕ್ಕೋಸ್ಕರ ವಿಶೇಷವಾಗಿ ನಾವು ಡಿಜಿಟಲ್ ಥರ್ಮಾಮೀಟರ್ ಬಳಸ್ತೀವಿ. ನೋಡಿ, ಇದು ಡಿಜಿಟಲ್ ಥರ್ಮಾಮೀಟರು. ಇದನ್ನ ನೀರೊಳಗಿಟ್ಟಾಗ ಎಕ್ಸಾಕ್ಟ್ ತಾಪಮಾನ ಎಷ್ಟಿದೆ ಕರೆಕ್ಟಾಗಿ ಇವಾಗ 18.1 ಇದೆಯಾ? ಹೌದು. ಅದನ್ನ ತೋರಿಸುತ್ತೆ. 20.5 ಇದೆಯಾ? ಹೌದು. ಅದನ್ನ ಕರೆಕ್ಟಾಗಿ ತೋರಿಸೋದ್ರಿಂದ ನಾವು ಈ ಡಿಜಿಟಲ್ ಥರ್ಮಾಮೀಟರ್ ಏನಿದೆಯೋ ಇದನ್ನ ಬಳಸ್ಕೊಂಡು ನಾವು ತಾಪಮಾನ ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ ಅಂತ ನಾವು ಇದ್ರಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸರಿನಾ? ನೋಡಿ ಇಲ್ಲಿ ಈ ಥರ್ಮಾಮೀಟರ್ ನೀರೊಳಗಿಟ್ಟಾಗ ಈ ರೀತಿ ಕಾಣಿಸ್ತಿದೆಯಲ್ಲ, ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಹೇಳಿದ್ರೆ ನೋಡಿ 18.6, 17.3, 17.1, 16 ಈ ರೀತಿ ಬರ್ತಿದೆಯಲ್ಲ, ಇದೆಲ್ಲ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರುತ್ತೆ. ಇದರ ತಾಪಮಾನ ಎಷ್ಟು ಅಂದ್ರೆ ಈಗ 16 ಡಿಗ್ರಿ ಸೆಲ್ಸಿಯಸ್ ಅಂತ ಆಯ್ತು. ಈಗ ಗೊತ್ತಾಯ್ತಲ್ವಾ? ನೀರಿನ ತಾಪಮಾನ ಎಷ್ಟಿದೆ ಅಂತ. ಇದು 16 ಡಿಗ್ರಿ ಸೆಲ್ಸಿಯಸ್ ಅಂತ. ಇದೇ ರೀತಿ ನಾವು ಬಿಸಿ ನೀರ ತಾಪಮಾನ ನೋಡಿದ್ರೆ ನೋಡಿ 30 ಡಿಗ್ರಿ 33 ಬಿಸಿ ಜಾಸ್ತಿ ಆಗ್ತಿದ್ದಂಗೆಲ್ಲ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಕೋಲ್ಡ್ ಅಲ್ಲಿ ಇದ್ದಾಗ 16 ಆಯ್ತು. ಇದು ಸ್ವಲ್ಪ ಬಿಸಿ ನೀರಲ್ವಾ? ಎಷ್ಟಾಗ್ತಿದೆ 44, 44.3 ಹತ್ತತ್ರ 44.3 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ? ಈ ಬಿಸಿ ನೀರಿನ ತಾಪಮಾನ ಎಷ್ಟು? ಟೆಂಪರೇಚರ್ ಎಷ್ಟು ಅಂದ್ರೆ ಎಕ್ಸಾಕ್ಟ್‌ಲಿ 44.3 ಅಂತ ಹೇಳ್ತೀವಿ. ಈಗ ಇವೆರಡು ಗೊತ್ತಾಯ್ತು. ರೂಮ್ ಟೆಂಪರೇಚರ್ ಇರೋ ನೀರಿನ ತಾಪಮಾನ ಎಷ್ಟು ಅಂದ್ರೆ ನೋಡಿ, ಬಿಸಿ ನೀರಿಗಿಂತ ಕಮ್ಮಿ ಇರುತ್ತೆ, ತಣ್ಣೀರಿಗಿಂತ ಜಾಸ್ತಿ ಇರುತ್ತೆ. ಹೌದಲ್ವಾ? ಇವೆರಡರ ಮಧ್ಯನೇ ಬರುತ್ತೆ. ಇದು 16 ಡಿಗ್ರಿ, ಇದು 44 ಅಂತ ಹೇಳಿದ್ರೆ ಇದೆಷ್ಟು ಬರ್ತಿದೆ? 31 ಡಿಗ್ರಿ, 30.9 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 31 ಡಿಗ್ರಿ ಸೆಲ್ಸಿಯಸ್ ಅಂತ ಆಯ್ತು. ಈಗ ಗೊತ್ತಾಯ್ತಲ್ವಾ? ನಾವು ತಾಪಮಾನನ ಹೇಗೆ ಚೆಕ್ ಮಾಡ್ತೀವಿ? ತಣ್ಣೀರಲ್ಲಿದ್ದಾಗ, ಬಿಸಿ ನೀರಲ್ಲಿದ್ದಾಗ, ರೂಮ್ ಟೆಂಪರೇಚರ್‌ಲಿದ್ದಾಗ ಆ ಥರ ಡಿಜಿಟಲ್ ಥರ್ಮಾಮೀಟರ್ ಏನಿದೆಯೋ ಅದನ್ನ ಬಳಸ್ಕೊಂಡು ನಾವು ಚೆಕ್ ಮಾಡಿ ತಾಪಮಾನ ಎಷ್ಟಿದೆ, ಹೇಗಿದೆ ಅಂತೆಲ್ಲ ಚೆಕ್ ಮಾಡಿ ನಾವು ಹೇಳ್ತೀವಿ. ಈಗ ಗೊತ್ತಾಯ್ತಲ್ವಾ? ನೀರೊಳಗಿದ್ದಾಗ ಹೆಂಗ್ ಚೆಕ್ ಮಾಡೋದು, ಮತ್ತೆ ಮನೇಲೆಲ್ಲ ಇದ್ದಾಗ ನಾರ್ಮಲ್ ಆಗಿ ಹೇಳ್ತೀವಿ. ಗಾಳಿ ಬರ್ತಿದೆ ಅಂದ್ರೆ ತಣ್ಣಗಿರುತ್ತೆ. ತಣ್ಣಗಿದೆ ಅಂತ ಹೇಳಿದ್ರೆ ಟೆಂಪರೇಚರ್ ಇದ್ರ ಹತ್ರ ಇರುತ್ತೆ. ಅಂದ್ರೆ ಒಂದು 20 ಡಿಗ್ರಿ, 16 ಡಿಗ್ರಿ ಅಂತ. ಬೆಚ್ಚಗಿದೆ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಬಿಸಿಯಾಗಿದೆ ಅಂತ ಹೇಳಿದ್ರೆ ಇದರ ಹತ್ರ ಇದೆ ಅಂತ ಆಯ್ತು. ಈಗ ಗೊತ್ತಾಯ್ತಲ್ವಾ? ತಾಪಮಾನನ ನಾವು ಹೇಗೆ ಚೆಕ್ ಮಾಡೋದು, ಹೇಗೆ ಮೆಜರ್ ಮಾಡೋದು ಅಂತ ಇವನ್ನೆಲ್ಲ ಸ್ವಲ್ಪ ತಲೆಲಿಟ್ಕೊಂಡು ಮುಂದಿನ ತರಗತಿಗಳಲ್ಲಿ ಉಪಯೋಗಿಸ್ತಾ ಹೋಗ್ಬೇಕು.